ನಮಸ್ಕಾರ ಎಲ್ಲರಿಗೂ. ಇವತ್ತೇನು ವಿಡಿಯೋ ಮಾಡಕತ್ತೀನಿ ಅಂದ್ರೆ ತಾಲೂಕು ಮಟ್ಟದಲ್ಲಿ ಜಂಬಲ್ದಿನಿ ಪಂಚಾಯತಿ ಮೇಟ್ಗಳು ಮತ್ತು ಬೂದಾಳ ಪಂಚಾಯತಿ ಮೇಟ್ಗಳಿಗೆ 3 ದಿವಸ ಟ್ರೈನಿಂಗು. ಆ 3 ದಿವಸದಲ್ಲಿ ಕಾಯಕ ಬಂಧುಗಳು ಏನು ಮಾಡಬೇಕು, ಯಾವ ಥರ ಕೆಲಸ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ಮೊದಲನೇ ದಿವಸ ಯಾವ ರೀತಿ ನೋಡೋಣ ಬನ್ನಿ. ಅದೇ ಮುಗಿತಲ್ಲ ಅಲ್ಲಿಗೆ ಅಷ್ಟಕ್ಕ ತಾಲೂಕ್ ಪಂಚಾಯತಿ ಕಳಿಸಿಂದ ಅದನ್ನೆಲ್ಲ ಕುಡಿಕಲ್ ಮಾಡ್ಬೇಕು, ಸ್ಕೂಟಿ ಮಾಡ್ಬೇಕಲ್ಲ. ಯಾಕಂದ್ರೆ ಬಾರಿ ಬರೀಷ್ಟು ಆಸ್ಪತ್ರೆ ಇರ್ತಾರೆ ನಮ್ಮಲ್ಲಿ, ಜೀವಗಳು ಆಗಲಿ ತಪ್ಪು ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಅದ್ರ ತಕ್ಕಂಗೆ ಇರಂಗಿಲ್ಲ. ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ವಾಪಸ್ ತಿದ್ದುಪಡಿ ಮಾಡ್ಬೇಕಲ್ಲ. ಅದು ಯಾವಪ್ಪ ಅಂತಂದ್ರೆ 5 ಡಿಸೆಂಬರ್, 5 ಅದರಿಂದ 20 ಡಿಸೆಂಬರ್ ತನಕ ಇರ್ತೈತೆ. ಅವಾಗ ತಾಲೂಕು ಹಂತದ ಯೋಜನೆಯನ್ನು ಕಾರ್ಯಕ್ರಮ ಪ್ರಸ್ತುತ ಯಾರು ವ್ಯವಸಾಯ ಇರ್ತಾರಲ್ಲ ಅವಾಗಿಂದ ವಾಪಸ್ ಇದು ಕಳಿಸ್ಬೇಕಲ್ಲ. ಈ ಸದ್ಯ ಪ್ರೆಸೆಂಟ್ ಹೇಳತ್ತಿನ ಇಲ್ಲಿಗೆ ಜಿಲ್ಲಾ ಪಂಚಾಯತ್ ಕಳಿಸ್ಬೇಕಲ್ಲ. ಅದಕ್ಕೆ ಈಗ ಆನ್ಲೈನ್ ಥ್ರೂ ಮಾಡೋದು, ಆನ್ಲೈನ್ ಪದ್ಧತಿ ಹೆಂಗೆ ಹೇಳ್ತೀನಿ ಅದು ಇಷ್ಟ ಆಯ್ತಲ್ಲ. ಈಗ ಇದು ಆಫ್ಲೈನ್ ಇದ್ದಿದ್ದು ಇಷ್ಟು ಡಾಕ್ಯುಮೆಂಟ್ ಮಾಡ್ಬೇಕು. ಈಗ ಆನ್ಲೈನ್ ಥ್ರೂ ಏನಿರ್ತಪ್ಪ ಅಂತಂದ KYC ಸ್ಟಾರ್ಟ್ ಮಾಡ್ತೀರಲ್ಲ, ಅದ್ರ KYC ಎಲ್ಲವನ್ನ ಅನುಮೋದನೆ ಆದ್ಮೇಲೆ ಅದನ್ನ ಗ್ರಾಮ ಸಭೆ ಮಾಡ್ಕೊಂಡು ಮುಂಚೆನ ಗ್ರಾಮ ಸಭೆ ಮಾಡ್ಕೊಂಡು ಮುಂಚೆ ಗೊತ್ತಾಗಬೇಕು ಅಂತ ಮಸೂರಿಗೆ ಯಾವಾಗ ಬರ್ತೀವಿ ಗ್ರಾಮ ಸಭೆ ಆದ್ಮೇಲೆ ಬರ್ತೈತಲ್ಲ, ಅದನ್ನ ವಿಡಿಯೋ ಆಗಿದ್ದಾಗ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಮಾಡಿ KYC ಅಪ್ಲೋಡ್ ಮಾಡ್ಬೇಕು. ಅದನ್ನ ಅಪ್ಲೋಡ್ ಮಾಡಿ ಎಲ್ಲಿ ಕಳಿಸ್ಬೇಕು, ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ತಾಲೂಕ್ ಪಂಚಾಯತಿ ಎಲ್ಲಿ ಹೋಗುತ್ತಂದ್ರೆ ರಿಜಿಸ್ಟರ್ ಲಾಗಿಂಗ್ ಹೋಗ್ತೈತಿ, ಸಹಾಯಕ ನಿರ್ದೇಶಕರು ಅವ್ರು ಲಾಗಿಂಗ್ ಹೋಗ್ತೈತಿ. ಅವ್ರು ಚೆಕ್ ಮಾಡಿಂದ ಎಲ್ಲಿ ಹೋಗ್ತೈತಿ ಯುವಸ್ಥರ ಲಾಗಿಂಗ್ ಹೋಗಿಂದ ಎಲ್ಲಿ ಹೋಗ್ತೈತಿ ಉಪ ಕಾರ್ಯದರ್ಶಿಗಳ ಲಾಗಿಂಗ್ ಹೋಗ್ತೈತಿ. ಅದಾದ್ಮೇಲೆ ಎಲ್ಲಿ ಹೋಗ್ತೈತಿ ಯುವಸ್ಥರ ಲಾಗಿಂಗ್ ಹೋಗ್ತೈತಿ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವ್ರ ಇದಕ್ಕೆ ಹೋಗ್ತೈತಿ. ಅಲ್ಲಿಂದ ಏನ್ ಮಾಡ್ತೈತಿ ಅಂತಂದ್ರ ಅವ್ರು ಚೆಕ್ ಮಾಡಿ ಸ್ಟೇಟಿಗೆ ಕಳಿಸ್ತಾರೆ. ಇದು ಈ ಸದ್ಯದ ಹೇಳತ್ತೀನಿ. ಎಲ್ಲ ಮುಂದತ್ತಿ ಪಂಚಾಯತಿಗೆಲ್ಲ ಎಲ್ಲ ಮುಂದತ್ತಿ ಪಂಚಾಯತಿನಾಗಲಿ ಆಲ್ಮೋಸ್ಟ್ ರೆಡಿ ಮುಂದೆ ತಾಲೂಕಿದ್ದು ಎಲ್ಲಾ ಕೆಲಸಗಳು ಮುಂದೆ ಹೋಗಿದ್ದಾರೆ. ಈಗ ಹೊಸದಾಗಿ ಕೊಡ್ತೀವಿ ಅಂತಂದ್ರೆ ಅದು ಯಾವಾಗ ಬರ್ತದೆ ಮುಂದೆ ನೆಕ್ಸ್ಟ್ ವರ್ಷಕ್ಕೆ ಬರ್ತದೆ. ತಿಳಿತಾ ಇಷ್ಟೆಲ್ಲ ಇರ್ತೈತಿ. ಲೇಬರ್ ಬಜೆಟ್ ತಯಾರು ಮಾಡ್ಬೇಕಂತಂದ್ರ ಇಷ್ಟೆಲ್ಲ ಇರ್ತದೆ. ನೆಕ್ಸ್ಟ್ ಎಲ್ಲ ಹೇಳ್ತಲ್ಲ ಎಲ್ಲೆಲ್ಲ ಹೋಗ್ತೈತಿ ಏನೇನಂತ ಹೇಳಿ ADPCL ಇರ್ತೈತಿ. ADPCL ಆಗಿ ಬರ್ತೈತಿ. ನಮ್ಮ ಒಂದು ದಿನ ಇಟ್ಕೊಂಡ್ಬಿಟ್ರೆ ನರೇಗಾದಾಗ ಏನು ಕೆಲಸ ಮಾಡಕ್ ಬರ್ತಾರಲ್ಲ, ಗ್ರಾಮ ಕಾಯಕ ಮಿತ್ರರಿಂದ ಹಿಡ್ಕೊಂಡ ADPCL ಎಲ್ಲ ಇರ್ತಾವೆ. ಎಲ್ಲರೂ ನರೇಗಾ ಒಳಗೆ ಇರ್ತಾವೆ. NRC ಸಲುವಾಗಿ ಬಂದವು ಇದನ್ನ ಇಟ್ಟಿದ್ವಿ. NRC ಸಲುವಾಗಿ ಇದ್ದವೆಲ್ಲ ಇಲ್ಲಿಂದ ಕಾಯಕ ಮಿತ್ರ ಹಿಡ್ಕೊಂಡು, ಕಾಯಕ ಮಿತ್ರ ಆದ್ಮೇಲೆ ಯಾರು ಬರ್ತಾರೆ, DFT ಬರ್ತಾರೆ. DFT ಆದ್ಮೇಲೆ ಯಾರು ಬರ್ತಾರೆ, ಇಂಜಿನಿಯರ್ ಬರ್ತಾರೆ. ಇಂಜಿನಿಯರ್ ಆದ್ಮೇಲೆ ಯಾರು ಬರ್ತಾರೆ, ಅವ್ರಾದ್ರೆ ಅದಕ್ಕೆ ಬರೀ ನರೇಗಾ ಅಂತ ಹೇಳತ್ತೀನ. ಅದ್ರ ಮುಂದೆ ಇದು ಹೇಳ್ತೀನಿ. ನೆಕ್ಸ್ಟ್ ಅಂತ ಬರ್ತೈತಿ, ಅದಾಗ ಹೇಳ್ತೀನಿ ಮಹಾರಾಷ್ಟ್ರ ಯಾರು ಬರ್ತಾರ, TC ಬರ್ತಾರ. TC ಜೊತೆ ಯಾರು ಬರ್ತಾರ ಅಂತಂದ್ರೆ TIC ಬರ್ತಾರ. ನಾನು ಅದ್ರ ಜೊತೆ ಯಾರು ಬರ್ತಾರೆ, MIS ಅವ್ರು ಬರ್ತಾರೆ. ಅವ್ರ ಕೆಳಗೆ ಬರ್ತಾರೆ ಯಾರು ಹೇಳಿ, ಅಡ್ಮಿನ್ ಅಸಿಸ್ಟೆಂಟ್, ಆಡಳಿತ ಸಹಾಯಕರು, ಏನು ಉದ್ಯೋಗದೆಲ್ಲ ನಮ್ಮಲ್ಲಿ ಅನುಭವ ಅಂತಿದ್ದಾರೆ. ಅವ್ರಾದ್ಮೇಲೆ ಟೀಚರ್ ಆದ್ಮೇಲೆ ಯಾರು ಬರ್ತಾರೆ, ADPC ಬರ್ತಾರೆ. ADPC ಬರ್ತಾರೆ TC ಮೇಲೆ. ಆದ್ರೆ ನಮ್ಮಲ್ಲಿ TIC ಆದ್ಮೇಲೆ ಯಾರು ಬರ್ತಾರೆ, DIC ಬರ್ತಾರೆ. ಡಿಸ್ಟ್ರಿಕ್ಟ್ IC ಕೋಆರ್ಡಿನೇಟರ್ ಬರ್ತಾರೆ. DMS ಆದ್ಮೇಲೆ ಯಾರು ಬರ್ತಾರೆ, DMIS ಬರ್ತಾರೆ. ಡಿಸ್ಟ್ರಿಕ್ಟ್ MIS ಕೋಆರ್ಡಿನೇಟರ್. ಹಿಂಗ ಅದಾದ್ಮೇಲೆ ಬರ್ತಾರೆ ಯಾವ್ದು ಮ್ಯಾನೇಜರ್ ಅಂತ ಬರ್ತಾರೆ, ಅಕೌಂಟ್ ಮ್ಯಾನೇಜರ್ ಅಂತ ಹೇಳಿ. ಇವ್ರು ಏನಪ್ಪಾ ಅಂತಂದ್ರ ನಮ್ಗೆ ಪೇಮೆಂಟ್ ಮಾಡಕ್ಕೆ ಏನು NRC ಕೆಲಸದಾಗಲಿ ವೆಹಿಕಲ್ ಏಡಿಸ್ತಾ ವೆಹಿಕಲ್ ಇರ್ತಲ್ಲ ಇದ್ರಾಗ ಪೇಮೆಂಟ್ ಮಾಡಕ್ಕೆ ಇರ್ತಾರೆ. ಇದು NRC ಸಂಬಂಧಪಟ್ಟಷ್ಟೇ ಹೇಳ್ತೀನಿ ಸಬ್ಜೆಕ್ಟ್. ಇವಾಗ ಅಷ್ಟೇ NRC PDO ಬರ್ತಾ ಇರುವಾಗ ಆದ್ರೆ ಇವ್ರು ಸಂಬಂಧ ಬರಂಗಿಲ್ಲ. ಬಟ್ ಇವ್ರು ಏನೈತಿಲ್ಲ ಇವ್ರೆಲ್ಲ ಇದ್ರಾಗ ಬರ್ತಾರೆ. ಲಾಸ್ಟ್ ಎಲ್ಲಿ ಬಂದಿರ್ತೈತೆ ಅಂತಂದ್ರೆ ADPC ಲಾಸ್ಟ್ ಇಷ್ಟ. ಎಲ್ಲರೂ ಕೆಲಸ ಮಾಡೋದು NRC ಸಲುವಾಗಿಲ್ಲ. ನರೇಗಾ ಓನ್ಲಿ ಇದು ಬಿಟ್ಟು ಯಾವ್ದು ಸಬ್ಜೆಕ್ಟ್ ಅವ್ರು ಮಾಡಂಗಿಲ್ಲ, ಅವ್ರು ಸಂಬಂಧ ಮಾಡಂಗಿಲ್ಲ, ಅವ್ರು ತಿಳುವಳಿಕೆ ಹೋಗಿಲ್ಲ. ಇಷ್ಟ ಇವೆಲ್ಲ ಹೇಳ್ತಲ್ಲ. ಕಾರ್ಮಿಕ ಬಜೆಟ್ ಏನೇನೆಲ್ಲ ತಯಾರಾಗಬೇಕು ಅಷ್ಟು ಕೇಳಿದ್ರಲ್ಲ, 25 ಜನವರಿ ಮಾರ್ಚ್ 30 ಎಲ್ಲವನ್ನೂ ಮುಗಿಸ್ಬೇಕು. 1ನೇ ತಾರೀಕಿಂದ ಹೊಸ ವರ್ಷ ಸ್ಟಾರ್ಟ್ ಅದ, ಆರ್ಥಿಕ ವರ್ಷ ಸ್ಟಾರ್ಟ್.
ನಾವು ಕೆಲಸಕ್ಕೆ ಹೊಸ ಸ್ಟಾರ್ಟ್ ದಿನ ಕೆಲಸ ಸ್ಟಾರ್ಟ್ ಆಗೋದು ಏನು ಮಾಡುತ್ತಲ್ಲ ಎಲ್ಲ ಮುಂದೆ ಮಾಡ್ಕೊಂಡು ಹೊಸ ಸ್ಟಾರ್ಟ್ ಆಗ್ತಿಲ್ಲ ಇಷ್ಟು ನೆಕ್ಸ್ಟ್ ಹಾಂ ಆಗಲೇ ಹೇಳಿ ನೀವು ಎಲ್ಲಾದ್ರೂ ಸಂಬಂಧಪಟ್ಟಿಗ 2000 ಅಂತಂದ್ರೆ 340 ಮಾಡಿ 3 ದಿನ ಮಾಡ್ಬೇಕಲ್ಲ ಆ ಅಕೌಂಟ್ ಲೆಕ್ಕಿದೆ ಇಷ್ಟು ಒಳಗೆ ಮಾಡ್ಬೇಕಿದೆ ಅಲ್ಲ ಸಾಮಗ್ರಿ ಅನುಪಾತ 60 ಅಂತ ಹೇಳ್ತಿಲ್ಲ 60 ಕೊಟ್ಟು ಹೇಳ್ತಿ ಆಮೇಲೆ ಕುಶಲ ಕೂಲಿ ಕಾರ್ಮಿಕರಿಲ್ಲ 60% ಇಷ್ಟು ಇದ್ದೆ ಇಷ್ಟೇ ಇರಬೇಕು ಅದ್ರ ಮ್ಯಾಲ ಬರಂಗಿಲ್ಲ ಇದು ಆಡಳಿತಾತ್ಮಕ ವೆಚ್ಚ ನಾವೇನಂದ್ರ ಈಗ ನಮ್ಮ ಕೆಲಸಕ್ಕೆ ಖರ್ಚು ಹಾಕೋಬೇಕಲ್ಲ ಆಡಳಿತಾತ್ಮಕ ಅಡ್ಮಿಟ್ ಮಾಡೋದಲ್ಲ ಗಾಡಿ ವೆಹಿಕಲ್ ಮಾಡಿದ್ದು ಆಮೇಲೆ IC ಚಟುವಟಿಕೆ ಮಾಡಿದ್ದು ಬೇರೆ ಕಾರ್ಯಕ್ರಮ ಮಾಡ್ತಿಲ್ಲ ಹೆಲ್ತ್ ಕ್ಯಾಂಪ್ ಮಾಡೋದು ಇಂಥಕ್ಕೆಲ್ಲ ವೆಚ್ಚ ಆಗ್ತೀವಲ್ಲ ಬ್ಯಾನರ್ ಆಗಿ ಯಾವ್ದೆಲ್ಲ ಮಾಡ್ಸಕ್ಕೆ ಈ ಸಹಿತ 6% ಇರ್ತೈತಿ ಅದು ಅಡ್ಮಿಟ್ ಫಂಡ್ ಅಂತಲ್ಲ ಆಡಳಿತಾತ್ಮಕ ವೆಚ್ಚ ಇದೇನೈತೆ ಅಂದ್ರೆ 60-40 ಅರ್ಥ ಐತಿ ಯಾವುದೋ ಕುಶಲ ಏನಿರ್ತೈತೆ ಅಂದ್ರೆ ಲೇಬರ್ ಬೆಸ್ಟ್ ಇರ್ತೈತಿ 60% ಇರ್ತೈತಿ ಸಾಮಗ್ರಿ ವೆಚ್ಚ ಇರ್ತೈತಿ 40% ಇರ್ತೈತಿ ಯಾವುದೇ ಕಾಮಗಾರಿ ಇರಲಿ ಎಲ್ಲರೂ ಜೋಡಿಸ್ಕೊಟ್ಟು ಯಾವುದೇ ಕಾಮಗಾರಿ ಇಷ್ಟು ಇರಬೇಕು ಆಯ್ತಲ್ಲ ಎಷ್ಟು ಐತಿ ಹಾಂ ಯಾವುದೇ ಒಂದು ಕೆಲಸ ಯಾರು ಮಾಡ್ಬೇಕಂತಂದ್ರೆ ಎಲ್ಲ ಹಂತಗಳಲ್ಲಿ ಅಭಿವೃದ್ಧಿ ಯೋಜನೆಗಳು ವಿಳಂಬ ಮಾಡದೆ ಗ್ರಾಮ ಸಭೆಯಲ್ಲಿ ಆದ್ಯತೆ ಕಳಿಸಿ ಯಾವ ಪ್ರಯೋಜನ ಇರ್ತೈತಲ್ಲ ಅದನ್ನ ಮೊದಲು ಫಸ್ಟ್ ಇಟ್ಕೊಂಡು ಅದನ್ನ ಕಾಮಗಾರಿಗಳನ್ನ ಅನುಭವಿಸ್ಬೇಕು ಇದು ಯಾವ ಕೆಲಸ ನಮ್ಮ ಗ್ರಾಮ ಪಂಚಾಯತಿದಾಗಲಿ ತಾಲೂಕು ಪಂಚಾಯತಿದಾಗಲಿ ಜಿಲ್ಲಾ ಪಂಚಾಯತಿದಾಗಲಿ ಕೆಲಸ ಇವನ್ನೆಲ್ಲ ಅನುಭವಿಸಿ ಮಾಡಬೇಕು ನಮಗೆ ಕೆಲಸ ಕೊಡೋದು ನೀವು ಕೆಲಸ ಕೊಡೋದಾಗಲಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಏನಿರ್ತದಲ್ಲ ಅದನ್ನೆಲ್ಲ ಮಾಡುವಂಥದ್ದು ಇರುತ್ತೆ ಏನಾಗ್ತೈತಿ ಒಂದೇ ವೇಳೆ ಅನುಮೋದನೆ ಆಗಲಿಲ್ಲ ಅಂತಂದ್ರೆ ಕೂಲಿ ಬೇಡಿಕೆದ ಏನಾಗ್ತೈತಿ ನಿಮ್ಗೆ ಸಮಸ್ಯೆ ಆಗ್ತೈತಿ ಕೂಲಿ ಕೆಲಸ ಕೊಡಕ್ ಆಗ್ಬೇಕಲ್ಲ ಆ ಟೈಮ್ ನಿಮ್ ಟೈಮ್ನಾಗ ಕೆಲಸ ಕೊಡಕ್ಕೆ ಬರ್ತೀರಾ ಹೌದಲ್ಲ ಅಂತ ಎಲ್ಲ ಆಗ್ತಾವ ಆಮೇಲೆ ಏನಿರ್ತೈತೆ ಅಂತಂದ್ರ ರಾಜ್ಯದ ಜಿಲ್ಲಾಧಿಕಾರಿ ವೆಚ್ಚ ಇರ್ತಾವ ಕೆಲಸ ಯಾವಂತಂದ್ರ ನಾವೇ ಹೇಳಿದ್ವಿ ಎಲ್ಲರೂ ಸಂಬಂಧಪಟ್ಟಿಗೆ ಏನಿರ್ತದೆ ಅಮೌಂಟ್ ಏನ್ ಬರ್ತೈತಿ ಕೇಂದ್ರ ಸರ್ಕಾರ ದುಡ್ಡು ಬರ್ತೈತಿಲ್ಲ ಅದನ್ನ ಏನಾದ್ರು ಕೆಲಸ ಅಂತ ಆನ್ ಟೈಮ್ ತೆಗಿಲಿಲ್ಲ ಅಂತಂದ್ರ ಏನಾಗ್ತೈತಿ ವಿಳಂಬ ಆಗ್ತೈತಿ ಅವಾಗ ಮತ್ತೆ ಯಾರ ಸಮಸ್ಯೆ ನಮಗ ಹೀಗಾಗಿದ್ದು ಇದನ್ನ ಮೊದಲ ಕಂತಿನ ಅನುಗಡೆಗಳು ಏನಂತಂದ್ರೆ ಇದು ಬಳಕೆ ಅನುದಾನ ಹಿಂದೆ ಏನಾದ್ರು ಅಮೌಂಟ್ ಏನಾಗ್ತೈತಿ ಅಂತ ತಿಳ್ಕೊಳ್ಳಿ ಈಗ ಕೇಳ ಹಿಂದಿನ ವರ್ಷ ಮಾಡಿರ್ತೀವಿ ಇಷ್ಟು ಅಮೌಂಟ್ ಏನಾದ್ರು ಉಳಿದಿತ್ತು ಅಂತಂದ್ರೆ ಅದನ್ನ ಮತ್ತೆ ಈಗಿಂದ ತಗೋಬೇಕು ಈ ವರ್ಷ ತಗೊಂಡು ಮ್ಯಾಚ್ ಮಾಡ್ಕೋಬೇಕಾದ್ರೆ ಮ್ಯಾಚ್ ಮಾಡ್ಕೊಂಡು ಹಾಕೋಬೇಕು ಇಲ್ಲ ಅಂತಂದ್ರೆ ಅದು ಹಿಂದಿನ ಹಂಗ ಬಿಟ್ಕೊಟ್ಟು ಹೋಗೋದು ಏನ್ ಮಾಡ್ತಾರಂದ್ರ ಒಂದು ಕೆಲಸ ಕಾಮಗಾರಿ ಏನ್ ಮಾಡ್ತಾರೆ ಒಂದು ಎಣ್ಣೆ ಮಾಡಿ ತೆಗಿತಾರೆ ಒಂದ ಸಿಂಗಲ್ ಎಣ್ಣೆ ಮಾಡಿ ತೆಗಿತಾರೆ ತೆಗೆದು ಕೆಲಸ ಆಗುವಾಗಿ ಇಟ್ಬೋದು 4 ವರ್ಷ 5 ವರ್ಷ ಏನ್ ಮಾಡ್ತಾರ ಹಂಗ ನಿಂತ್ಕೊಳ್ಳೋದ ಪೆಂಡಿಂಗ್ ಏನ್ ಕೆಲಸ ಏನ್ ತೋರಿಸ್ತದೆ ಸ್ಟೇಟಸ್ ಕೆಲಸ ಸ್ಟಾರ್ಟ್ ಆಗಿದೆ ಆಗುವಾಗಿ ಅಂತೇಳಿ ಅಂತೆಲ್ಲ ಮಾಡಂಗಿಲ್ಲ ಈಗ ಇದು ಹೋಸ್ಟೆಲ್ ಕಮಿಷನರ್ ಸರ್ ಬಂದಾಗ ಏನ್ ಮಾಡ್ತಾರಂದ್ರ ಪರ್ಟಿಕ್ಯುಲರ್ ಆಗಿ ಯಾವ್ದು ಸಿಂಗಲ್ ಎಣ್ಣೆ ಮಾಡಿ ಯಾವ್ದು ತೆಗೆದು ಪೆಂಡಿಂಗ್ ಇಟ್ಕೊಂಡು ಕೊಡೋಂಗಿಲ್ಲ ಕ್ಲಿಯರ್ ಮಾಡ್ಬೇಕಂತ ಹೇಳಿದ್ರೆ ವಾರ್ನಿಂಗ್ ಮಾಡಿ ಹೋದ್ಮೇಲೆ ಹೇಳ್ತಿದ್ರು ಆಯ್ತಾ ನೆಕ್ಸ್ಟ್ ಮುಗೀತು ಇಷ್ಟು ಟೇಬಲ್ ಬಜೆಟ್ಗೆ ಸಂಬಂಧಪಟ್ಟಂತ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ ಇಷ್ಟು ನಮ್ಮದು 1ನೇ ದಿನ ತಾಲೂಕ್ ಪಂಚಾಯತಿ ಇಳಕಲ್ನಲ್ಲಿ 1ನೇ ದಿನ ಟ್ರೈನಿಂಗ್ ಆಯಿತು. ಅದೇ ರೀತಿ 2ನೇ ದಿನ ಅವರು ನಮ್ಮ ಪಂಚಾಯತಿ ಒಳಗೆ ಟ್ರೈನಿಂಗ್ ಇಟ್ಕೊಂಡಿದ್ರು. ಅದೇ ರೀತಿ ನಾವು ಕೆಲಸ ಮಾಡಿದ್ದು ಮತ್ತು ಯಾವ ಥರ ಫೈಲ್ ನೋಡೋದು ಪಂಚಾಯತಿಯಲ್ಲಿ ಮತ್ತು ಮೇಟಿಗಳಾಗಿ PDO ಸರ್ ಯಾವ ಥರ ಮಾಡ್ತಾರೆ ನಮಗೆ ಅನ್ನೋದನ್ನು ಅದನ್ನು ನಾವು ನಾಟಕ ಮೂಲಕ ತೋರಿಸಿದ್ದೀವಿ. ಬರ್ರಿ ನೋಡೋಣ ಯಾವ ರೀತಿ ಅಂತಂದು. ಅಲ್ಲೇ ಅರ್ಬಿ ಹಿಡೀರಿ ಗಾಳಿ ಅಲ್ರಿ ಕೊಡ್ತೀವಲ್ರಿ ಮತ್ತೆ ಸೈ ಹೋಗ್ರಿ ಮೇಡಮ್ ಇಲ್ಲಿ ಹೋಗ್ರಿ ಕೆಲ್ಸಕ್ಕೆ ಮತ್ತೆ ಅರ್ಜಿ ಅಲ್ರಿ ಕೆಲಸ ನಿಮಗೆ ಕೊಟ್ರೆ ಆಯ್ತಿಲ್ರಿ ನಮ್ಗೆ ಕೇಳ್ತಿಲ್ರಿ ನಾವ್ ಹೇಳ್ರಿ ಮೇಡಮ್ ಈ ಕಡೆ ಐದರೊಳಗೆ ಪಗಲಾಗ್ರಿ ಇಲ್ಲೇ ವಿಡಿಯೋ ಮಾಡ್ಬೇಡ
ಒಂದ್ ನಿಮಿಷ ಮೇಡಮರ ನೀವ್ ಇದ್ದಾರ ಸ್ವಲ್ಪ ಹಿಂದೆ ಸರಿ ಅವ್ರಿಗೆ ಮಾಡಕ್ ಸ್ವಲ್ಪ ಸೈಡ್ ಪ್ರಯೋಜನ ಇನ್ನೂ ಆಪರೇಟರ್ ಎಲ್ಲಿದಾರ ಇಂಜಿನಿಯರ್ ಸರ್ ಎಲ್ಲಿದಾರ ಬರ್ರಿ ಇವ್ರಿಗೆ ಕೆಲಸ ಕೊಡಕ ಕೆಲಸ ಐತೆ ಇಲ್ರಿ ಈಗ ವರ್ಕ್ ಇಂಟ್ರಿ ಮಾಡ್ರಿ ಇಲ್ಲ GPS ಆಗ್ಯಾವ್ರೆ ಇವ್ರಿಗೆ ಕೆಲಸ ಕೊಡಕ ಎಲ್ಲೆಲ್ಲ ಇದು ಅಮೌಂಟ್ ಇಟ್ಟಿರ ಇಲ್ಲ ಮೇಡಮ್ GPS ಗೆ ಬಂದವ್ರಿ ಮೇಡಮ್ ಮಾಡಿಲ್ರಿ ಇನ್ನೂ ಮಾಡಿಲ್ಲ ನಮ್ಮ ಮನೆ ಕೆಲಸ ಇದ್ರಿ ಮೇಡಮ್ ಹಂಗಾಗಿ ಕೊಡ್ತೀವಿ ಹೋಗ್ರಿ 4 ದಿನ ತಡ ಮಾಡ್ರಿ ಜಾಸ್ತಿ ಮೇಡಮ್ ನನಗೂ ಒಂದ ಪಂಚಾಯತಿ ಇಲ್ರಿ GPS ಮಾಡಾಕ್ರಿ ಮೇಡಮ್ ಅಲ್ರಿ ಪಂಚಾಯತಿ ಇದ್ರೆ ಮಾಡ್ತೀನಿ GPS ಮಾಡಿದ್ಮೇಲೆ ಕೆಲಸ ಕೊಡೋದು 3 ತಿಂಗಳಾದ್ರೂ GPS ಮಾಡೋದಾಗಿಲ್ಲ ಅಂದ್ರೆ ಇಲ್ರಿ ಈಗ ಅದ ಪ್ರಯತ್ನದೊಳಗ ಇದೀವ್ರಿ ನಾವು ಮಾಡಿ ಕುಂತು ಅಪ್ರೂವಲ್ ಕೊಟ್ಟು 12 ಗಂಟೆ ಮಟ್ಟ ಕಾದ್ ಬಂದಿವ್ರಿ ಮೇಡಮ್ ನಿಮ್ ಸಲುವಾಗಿರಿ ಕೊಟ್ಟು ಮತ್ ಬಂದಿವ್ರಿ ನಿಮ್ಗೆ ಏನ ಹೇಳ್ದಂಗ ಆಗತ್ರಿ ಇನ್ನ 20+ ಆಗ್ಬೇಕಂತ ಇಲ್ರಿ ನಾವು ನಿಮ್ಮ ಕೆಲಸ ನಿಮ್ಗೇನೋ ಕೆಲಸ ಕೊಡಬಾರ್ದು ಅನ್ನೋದು ನಮ್ದು ಇದು ಇಲ್ರಿ ಕೊಡ್ತೀವ್ರಿ ನಾವು 100 ಆಳೆಲ್ಲ ಮುಗಿಸ್ಕೊಡ್ತೀವ್ರಿ ನಿಮ್ಗ ಹಂಗ್ಯಾಂಗ್ ಬರ್ತ್ರಿ ಮೇಡಮ್ ಹಂಗ್ಯಾಂಗ್ ಬರ್ತ್ರಿ ಜಿಕೆಎಂ ಎಲ್ಲಿದಾರ್ರಿ ಬರ್ರಿ ನಮಸ್ಕಾರ ಅವ್ರಿಗೆ ಕೆಲಸ ಅಂತ್ರಿ ರೆಗ್ಯುಲರ್ ಆಗಿ ಜನ ಇರಂಗಿಲ್ರಿ ಮೇಡಮ್ ನಾ ಸೈಟ್ ಮೇಲೆ ಏನಾದ್ರು ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೇಡಮ್ ನಾವು ಓದೋದ್ನಾಗ ಅದು ಖಂಡಿತ ಸೈಟ್ ಮೇಲೆ ಎಲ್ಲರೂ ಲೇಬರ್ ಇರ್ಬೇಕಂತ ರೂಲ್ಸ್ ಐತ್ರಿ ಅಲ್ಲಿ ನಾವು ಓದೋದ್ನಾಗ ಅಟೆಂಡೆನ್ಸ್ ತಗೊಳಕ್ ಓದೋದ್ನಾಗ ಏನೈತ್ರಿ ಇಲ್ಲ ಮನೆಗೆ ಹೋಗ್ಯಾರ ಊಟ ಮಾಡಕ್ ಹೋಗ್ಯಾರ ಇಷ್ಟೊತ್ತು ಊಟ ಮಾಡಿ ಒಳ್ಳೆ ಬರ್ತಾರ ಇಲ್ಲ ಇಲ್ಲೇ ಜಸ್ಟ್ 5 ನಿಮಿಷ ದೂರಕ್ಕೆ ಹೋಗ್ಯಾರ ಅಂತ ಈ ತರ ಎಲ್ಲ ಹೇಳ್ತಾರ್ರಿ ಒಂದ್ ಕೆಲಸ ಮಾಡ್ರಿ ನೀವು ಜಮಲ್ದಿ ನೀರ್ನ ತುಂಬ ತಾಳಕ್ ಹಾಕ್ರಿ ಮೊದ್ಲು ಯಾಕಂತ ಹೇಳ್ರಿ ಯಾರೇ ಊರು ಹೇಳ್ರಿ ಮಾಡ್ರಿ ಅಂದ್ರೆ ಕೆಲಸ ನೀಟ್ ಆಗತ್ರಿ ಏನ್ರಿ ನಾವು ಅಲ್ಲೇ ನಿಮ್ ಲೇಬರ್ಸ್ ಹೇಳ್ಕೊಂಡು ಐತ್ರಿ ಅದನ್ನ ಜವಾಬ್ದಾರಿ ಯಾರು ಅಲ್ರಿ ಮಾಡ್ತೀವಿ ನನಗ ಇರ್ಬೇಕು ಇವತ್ತೆಲ್ಲ ಸಾಕಾಗ್ಬಿಟ್ಟೈತ್ರಿ ನನಗತ್ರು ನಾವ್ ಮನೆ ಸರ್ ಮುಂದೆ ನೀವೊಂದು ಬೇರೆ ಲೆಟರ್ ಕಳಿಸ್ಬಿಡ್ರಿ ನಿಮ್ ಸಂಘಟನೆ ಅಲ್ಲ ಅದು ನಾವೆಲ್ಲರೂ ಅಲ್ರಿ ಕಾನೂನ್ ಪ್ರಕಾರ ನಾವ್ ಎಲ್ಲರಿಗೂ ಕೊಡ್ಬೇಕಾಗೈತಿ ಕೊಡ್ತೀವ್ರಿ ಸಂಘಟನೆದವ್ರು ಬೇಕು ಎಲ್ರು ಬೇಕು ನಮ್ಗ ನಾವ್ ಹೇಳ್ತೀವಲ್ರಿ ನಿಮ್ ಸಲುವಾಗಿ ನಿನ್ನ 12 ಗಂಟೆ ಮಟ್ಟ ಹೌದು ನಮ್ ಕೈಗಿದ್ದಾರ್ರಿ ಡಿವೋರ್ ಎಲ್ಲದಾರ್ರಿ ಯಾಕ್ರಿ ಅವ್ರು ಏನ್ ಹೇಳ್ತಾರ ಉತ್ತರ ಕೊಡ್ರಿ ನೀವು ಕರೆಕ್ಟ್ ಆಗಿ ಕೊಡ್ತೀನಿ ಅಂತಂದ್ರಿ ತೆಗಿತು ಅನ್ರಿ ನೋಡು ನಾನು ಕೆಲಸ ಕೊಡ್ಬೇಕಾದ್ರೆ ನಿಮ್ನ ಎಲ್ಲರನ್ನ ಕರೆದ ಮೀಟಿಂಗ್ ಮಾಡಿ ಕೆಲಸ
ಸಾಕು ಬಂದ್ ಮಾಡು. ಕತ್ತರಿಸಿ ಅವುಗಳು ಮಳೆಯನ್ನೇ ತರುತ್ತಿದ್ದವು ಅಣ್ಣ ಮುಚ್ಚಿ ಹೋದವೋ ಬತ್ತಿ ಹೋದವೋ ಗಿರಣಿ ಶಾಪ ಕೊಟ್ಟು ಹೋದವೋ ಊರನರಿಯಲಿ ಗೋಕುಂಟೆಗಳು ಕಿಲ ಕಿಲ ಕಿಲನೆ ನಗುತ್ತಿದ್ದವಣ್ಣ ಹಸಿರುವಾಸಿನ ಮೇಲೆ ಕುರಿಗಳು ಆಟ ಪಾಠವ ಆಡುತ್ತಿದ್ದವು ದೂರವಾಯಿತು ಆ ಸಂಬಂಧ ಮಿತಿ ಮೀರಿದ ಆಸೆಗಳಿಂದ ಎಣಿಸಲಾಗದ ಎಷ್ಟು ಗಿಡಗಳು ಎಣಿಸಲು ಕೂಡ ಇಲ್ಲವಾದವು ಗುಂಡು ಮಿಂಚಿನ ಮಳೆ ಹನಿಗಳು ಇಣಿಕಿ ನೋಡದೆ ಎಲ್ಲೆ ಹೋದವು ಕಾಡು ಕಣಿವೆಗಳು ಕಾಣದಾದವು ಗಿಡ ಮರಗಳಲ್ಲಿ ಇಲ್ಲವಾದವು ಜನ ಕಾಂಚನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ದೇವರ ದಿಂಡಿರ ಭಜನೆಯಲ್ಲಿ ಮಸೀದಿ ಮಂದಿರ ಜಗಳದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ. ನೋಡ್ರಿ, ಇಷ್ಟು 2 ದಿನ ಟ್ರೈನಿಂಗ್ ಆಯಿತು. ನನಗೆ ಎಷ್ಟು ವೀಡಿಯೋ ಮಾಡೋಕ್ಕಾಗದ ಅಷ್ಟು ಮಾಡಿದ್ದೀನಿ. ಅದೇ ರೀತಿ ನಾವು 3ನೇ ದಿನ ತಾಲೂಕು ಪಂಚಾಯತಿಗೆ ಹೋದ್ವಿ. 3ನೇ ದಿನ ನಮಗೆ 3 ಟಾಪಿಕ್ ಕೊಟ್ಟಿದ್ರು. 1ನೇ ಟಾಪಿಕ್ಕು ಕಾಯಕ ಸಂಘ ರಚನೆ ಮಾಡೋದು ಹೇಗೆ ಅಂತಂದು, 2ನೇ ಟಾಪಿಕ್ಕು ಮೇಟ್ಗಳು ಗುರುತಿಸುವುದು ಹೇಗೆ, ಅದೇ ರೀತಿ 3ನೇ ಟಾಪಿಕ್ಕು ಕಾಯಕ ಬಂಧುಗಳ ಕರ್ತವ್ಯ ಏನು ಅಂತಂತ ಹೇಳಿದರು. ಅದನ್ನು ನಾವು 3ನೇ ಟಾಪಿಕ್ನಾಗ ಇದ್ವಿ. ಕಾಯಕ ಬಂಧುಗಳ ಕರ್ತವ್ಯ ಏನು ಅನ್ನೋದರಲ್ಲಿ ನಾವು ನಮ್ಮ ಟಾಪಿಕ್ ಕಾಯಕ ಬಂಧುಗಳ ಕರ್ತವ್ಯ ಏನು ಅನ್ನೋದನ್ನು ವಿವರಣೆ ಮಾಡಿದ್ವಿ. ಯಾವ ರೀತಿ ಮಾಡಿದ್ವಿ ಬರ್ರಿ ನೋಡಮ್ಮ. ಮೊನ್ನೆ 15 ದಿನದ ಒಳಗೆ ಕೆಲಸ ಕೊಡದಿದ್ದರೆ ನಿರುದ್ಯೋಗ ವ್ಯಕ್ತಿಗೆ ಅರ್ಜಿ ಹಾಕಬಹುದು. ಯಾಕಂದ್ರೆ ನಾವು 15 ದಿನ ಅಸಿಸ್ಟ್ ಕೊಟ್ಟಿದ್ವಿ, 15 ದಿನ ಕೊಟ್ಟು ಕೆಲಸ ನಿರುದ್ಯೋಗ ವ್ಯಕ್ತಿ ಯಾಕೆ ಆಗ್ಬೋದು ಅಂತ ಹೇಳ್ಬೋದು. ಕೆಲಸ ಒಂದೇ ಕಾರ್ಮಿಕರಿಗೆ ಕೆಲಸ ಮಾಡುವುದು ಮೆಜರ್ಮೆಂಟ್ ಕೆಲಸ ಆಸ್ತಿಯಲ್ಲಿ ಅವ್ರು 15 ದಿನ ಮಾಡಿದಂತೆ ಜನರಿಗೆ ಮೆಜರ್ಮೆಂಟ್ ಸರಿಯಾಗಿ ಕ್ರಿಯೇಟ್ ಸರಿಯಾದ ಅಳತೆಯನ್ನು ಆ ಮೇಟ್ಗಳು ಹಾಜರಾತಿ ಇದರಲ್ಲೇ ತಗೋಬೇಕು. ಅದನ್ನು ಅವರು ಯಾರು ಕೆಲಸಕ್ಕೆ ಬಂದಾರ ಅವ್ರದ್ದು ಯಾರು ಇರ್ತಾರೋ ಅವ್ರ ಅರ್ಜಿ ಹಾಕಿ ಮಾಡೋದು ಅವ್ರ ಕರ್ತವ್ಯ ಆಗಿರುತ್ತೆ. ಅದು ಅಪ್ಲೋಡ್ ಇದೆಯೋ ಮತ್ತು ಏನು ಕೆಲಸದ ಅಟೆಂಡೆನ್ಸ್ ಸಂಪೂರ್ಣ ಆಗೈತೆ ಅನ್ನೋದು ನಮ್ಮ ಕೆಲಸನ ಆಗಿದೆ. ಈಗ ಕಾರ್ಮಿಕರು ಇರ್ತಾರೆ, ಅವರಿಗೆ 60% 13% ಚಲೋ ಇದ್ದಾರೆ ಕೆಲಸ ಕೊಡಬೇಕು, 50% ಅವರಿಗೆ ಕೆಲಸ. ಅವರು ಅದರಲ್ಲೇ 50% ಭದ್ರತೆ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು, ನಾವು ಅರ್ಧ ಕೆಲಸ ಅಂತ ಅವ್ರಿಗೆ ಮಾಡೋಕೆ ಕಲಿಸ್ಬೇಕು. ಅದೇ ಒಂದು ಭದ್ರತೆ ಅವ್ರಿಗೆ 50% ಕೊಡೋದು ಒಂದು ಭದ್ರತೆ ಆಗಿರುತ್ತೆ. ಮತ್ತು ಅದೇ ರೀತಿ ಗರ್ಭಿಣಿ ಮಹಿಳೆಯರಿಗೂ 50% ಕೆಲಸ ಕೊಡೋದು ಒಂದು ಭದ್ರತೆ ಆಗಿರುತ್ತೆ. ಮತ್ತು ನೀರಿಂದು ಪಂಚಾಯತ್ ನೀರಿಂದು ಟ್ಯಾಂಕರ್ ನಿಲ್ಲಿಸ್ಬೇಕು, ನೀರು ಕೂಡ ಕಾರ್ಮಿಕರಿಗೆ ಎಲ್ಲರಿಗೂ
ಅವ್ರ ನೀರಿನ ಟ್ಯಾಂಕರ್ ನಿಲ್ಸೋದು ಮೇಟ್ಗಳು ಕರ್ತವ್ಯವಾಗಿರ್ತಾವೆ. ಒಂದು ವೇಳೆ ನಿಂದಿಸ್ಲಿಲ್ಲ ಅಂದ್ರೆ ನಾವು ಅಲ್ಲಿ ಮೇಟ್ಗಳು ಏರಿ ನಿಲ್ಲಿಸ್ಬೇಕಾಗುತ್ತೆ. ಅದೇ ರೀತಿ ಮೆಡಿಕಲ್ ಪ್ರಥಮ ಚಿಕಿತ್ಸೆ ಅಂತ ಒಬ್ಬ ಡಾಕ್ಟರ್ ಒಬ್ಬರನ್ನಲ್ಲಿ ನಾವು ನೇಮಕ ಮಾಡಿ ಪಂಚಾಯತ್ ಮಾಡಬೇಕಾಗಿರ್ತಾರೆ. ನಾವು ಏನಾರು ಮಾಡಿರ್ಲಿಲ್ಲ ಅಂತ ಮೇಟ್ಗಳಾದರೂ ಅಲ್ಲಿ ಜವಾಬ್ದಾರಿ ತಗೊಂಡು ಅವ್ರು ನಿಲ್ಲಿಸ್ಬೇಕಾಗಿರ್ತಾರೆ. ಇಷ್ಟು ಮೇಟ್ಗಳ ಕರ್ತವ್ಯವಾಗಿರುತ್ತೆ. ಅದೇ ರೀತಿ ಭದ್ರತೆ ಕೂಡ ಆಗಿರುತ್ತೆ. ನಮಸ್ಕಾರ. ನೀರಿನ ವ್ಯವಸ್ಥೆ, ಪೆಟ್ರೋಲ್ ವ್ಯವಸ್ಥೆ ಕೆಲಸ ಮಾಡಿದ 15 ದಿವಸದೊಳಗಾಗಿ ನಮ್ಮ ಪೇಮೆಂಟ್ ನಮ್ಮ ಅಕೌಂಟಿಗೆ ಜಮಾ ಆಗಲಿಲ್ಲ ಅಂದ್ರೆ ಅದಕ್ಕೆ ನಷ್ಟ ಪರಿಹಾರದ ಸಮಸ್ಯೆ ಕುರಿತು PDO ಜೊತೆ ಡಿಸ್ಕಸ್ ಮಾಡಿಕೊಂಡು ಅದು ಪೇಮೆಂಟ್ ಆಗಿದೆಯೋ ಇಲ್ಲ ಅಂತ ನೋಡಿಕೊಂಡು ಆಗಲಿಲ್ಲ ಅಂದ್ರೆ ನಾವು ನಷ್ಟ ಪರಿಹಾರ ಅರ್ಜಿ ಹಾಕ್ಬೋದು. ನಷ್ಟ ಪರಿಹಾರ ವಿಳಂಬ ಪರಿಹಾರ ವಿಳಂಬ ಪರಿಹಾರ ವಿಳಂಬ ಪರಿಹಾರ ಪತ್ರವನ್ನು ನಾವು ಕೊಡ್ಬೋದು, ಅರ್ಜಿ ಕೊಡ್ಬೋದು. ಕಾಯಂ ಸಂಪನ್ಮೂಲ ಬೆಳೆಸುವ ಕೆಲಸ ಮಾಡಿಸೋದು. ಕಾಯಂ ಸಂಪರ್ಕದಾಗ ಇವಾಗ ಹಳ್ಳ ಆಗಿರ್ಬೋದು, ಕೆಗ ಆಗಿರ್ಬೋದು, ಕೃಷಿ ಹೊಂಡ, ಬದು ನಿರ್ಮಾಣ, ಆಮೇಲೆ ಕಲ್ವಟ್ಟು ಕಲಿಸ್ದಾಗ ಆತಾಗ ನಾವು ಕೆಲಸ ಮಾಡಿಸ್ಬೇಕಂತ ಸಂಪನ್ಮೂಲ ಅಂತ ಹೇಳ್ಬೋದು. ಗೌರ್ಮೆಂಟ್ ಕೆಲಸ ಯಾವುದೇ ಕೆಲಸಗಳು ಅದು ಕಾಯಂ ಸಂಪನ್ಮೂಲವಾಗಿರುತ್ತೆ. ಅಂತ ಒಂದು ವೈಯಕ್ತಿಕ ನಾವು ಯಾವುದೇ ಒಂದು ಕೆಲಸ ಮಾಡ್ಕೊಂಡ್ರೆ ಅದು ನಮ್ಮ ಹಳ್ಳಿಯ ಜನರಿಗೆ ಉಪಯೋಗ ಆಗಿರ್ಬೇಕು. ಆ ಥರ ನಾವು ಸಂಪನ್ಮೂಲ ಅಭಿವೃದ್ಧಿ ಮಾಡ್ಬೇಕು. ಅದು ನಾವು ಮೇಟ್ಗಳ ಕರ್ತವ್ಯವಾಗಿರುತ್ತೆ. ಕರೆಕ್ಟ್ ಅದಾವ್ರಿ ಅವರೆಲ್ಲ ಕೊಟ್ಟು ಏನೋ ಮತ್ತೆ ಸೇರಿಸ್ರಿ. ನೀವು ಯಾರು ಕಮೆಂಟ್ ಕೊಡೋರು ಅವ್ರಿಗೆ? ಯಾರು ಅವ್ರು ಇವು ಸರಿ ಸರ ಇನ್ನೊಂದು ಸೇರಿಸ್ಬೇಕಾಗಿತ್ರಿ ಅನ್ನೋದು ಯಾರು ಹೇಳೋರು? ಇದ್ರೊಳಗ ನಿಮ್ಮ ಕರ್ತವ್ಯ ಏನು ಎಲ್ಲ ಮಾಡಿದ್ರ ಒಂದೇ ತಿಂಗಳಿಂದ ಹಿಡಿದು ಇಲ್ಲಿವರೆಗೆ ಹೇಳಿರಲ್ಲ ಅವೆಲ್ಲವೂ ಇದ್ರಲ್ಲೂ ಅರ್ಧ ಕರ್ದ ಅದ್ರ ಬಂದವು. ಇವ್ರು ಹೇಳಿದ್ದೆಲ್ಲವೂ ಸರಿ ಅದಾವ. ಅವರಿಗೆ ನಮ್ಮ ಕಡೆಯಿಂದ ಒಂದು ಯಾವ ಚಪ್ಪಾಳೆ? ಜನಾಧಿಕಾರದ ಚಪ್ಪಾಳೆ. 1 2 3. ಇಷ್ಟು ನಮ್ಮ ಟಾಪಿಕ್ ವಿವರಣೆ ಆಯಿತು. ನಮ್ಗೆ ಸರ್ 3 ದಿನದಲ್ಲಿ ನೀವೇನು ಕಲ್ತ್ರಿ ಅದನ್ನೊಂದು 2 ಮಾತಿನಲ್ಲಿ ಹೇಳ್ರಿ ಅಂದರು. ನನಗೆ ಅವಕಾಶ ಮಾಡಿಕೊಟ್ರು. ನಾನು ಯಾವ ಥರ ಹೇಳಿದ್ದೀನಿ ನೋಡಿರಿ. ಅರ್ಜಿ ಕೊಡೋದು ಸರ್ ಅದನ್ನು ಯಾವ ರೀತಿ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು ಅನ್ನೋದೇ ಗೊತ್ತಿದ್ದಿಲ್ಲ. ಕೊಡೋದು ಗೊತ್ತಾಯ್ತು, ಆದ್ರೆ ಅದನ್ನು ಎಲ್ಲಿ ಕೊಡ್ಬೇಕು ಅಂದಿದ್ದು ಕೇಳಿದ ಸುಮ್ಮನೆ ಮೇಡಮ್ ಅವ್ರ ತಾಲೂಕು ಪಂಚಾಯತಿ ಕೊಡ್ರಿ. ಅದನ್ನು PDO ಗೊತ್ತಿಲ್ಲಾರ್ದ ಕೊಡ್ಬೇಕು. ಕೊಟ್ಟನು ಅದು ನನಗೆ ಗೊತ್ತಿದ್ದಿಲ್ಲ ಮೊದಲ. ಆಮೇಲೆ ಹೇಳಿದ್ರು ಅದು ಅವಾಗ ತಿಳ್ಕೊಂಡೆ ನಾನು ಯಾವ ಥರ ಕೊಡ್ಬೇಕು. ಮತ್ತು ಅದೇ ರೀತಿ ಇನ್ನೊಂದು ಒಳ್ಳೆ ಪೇಮೆಂಟ್ ಬರಲೇ ಇಲ್ಲ ಅಂದ್ರೆ 15 ದಿನದಾಗ ಒಳ್ಳೆ ನಿರುದ್ಯೋಗ ಅದು ಏನದು ಯಾವ ಥರ ನಷ್ಟ ಪರಿಹಾರಕ್ಕೆ ತಗೋಬೋದಂತ ಅದು ಗೊತ್ತಿದ್ದಿಲ್ಲ ನಮ್ಗೆ ಸರಿಯಾಗಿ. ಅದನ್ನು 15 ದಿನದಾಗ ಕೊಡ್ಬೇಕು ಅನ್ನೋದು ಅದನ್ನೊಂದು ತಿಳ್ಕೊಂಡಿದ್ವಿ. ಅದೇ ರೀತಿ ಇನ್ನೊಂದು ಹೇಳಿದೆ ಸರ್, ಅವರು ಕಂಪ್ಯೂಟರ್ ಆಪರೇಟರ್ ಯಾರು ಬಂದು ಚುನಾವಣೆ ದಿವಸ 2ನೇ ದಿವಸ ಬಂದಿದ್ರು. ಚುನಾವಣೆ ದಿವಸ ಬಂದಿದ್ರು. ಅವ್ರು ಬಂದು ಒಂದು ಆ್ಯಪ್ ಹೇಳಿದ್ರು. ಅವರು ಜಿಯೋ ಟ್ಯಾಗಿಂಗ್ ಅನ್ಕೊಂಡು ಆ ಆ್ಯಪ್ನ ಚಲೋ ಮಾಡಿದ್ರಿ ಅವ್ರು. ಇಷ್ಟಾದ್ರೆ ನಮಗೆಲ್ಲ ಹೇಳ್ತಾರೆ. ಆದ್ರೆ ಆ ಆ್ಯಪ್ನ ಎದಕ್ಕೆ ಚಲೋ ಮಾಡ್ಬೇಕಂತಂದ್ರೆ ಈಗ ನಮ್ಗೆ ಒಬ್ಬೊಬ್ಬರಿಗೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಪಂಚಾಯತಿ ಡಿಸ್ಟೆನ್ಸ್ ಅದಾವ್ರಿ. ಅವ್ರಿಗೆ ಒಂದೊಂದು ವೇಳೆ ಪಂಚಾಯತಿ PDO ಸಹಿ ಹಾಕಿ ಕೊಡೋದಿಲ್ಲ. ನಮ್ಗೆ ಹೋದ್ರೂ 2 ಟೈಮ್ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ಆ ಆ್ಯಪ್ ಇತ್ತಂದ್ರೆ ಆಟೋಮೆಟಿಕ್ ಅಲ್ಲೇ ಅಪ್ಲೋಡ್ ಮಾಡ್ಬೋದ್ರಿ ಅವ್ರು 6 ಫಾರ್ಮ್. ಅದು ಒಂದು ಉಪಯೋಗ ಆಗುತ್ತೆ ಅನ್ನೋದು ಅವ್ರು ಹೇಳಿದ್ರೆ ತಿಳ್ಕೊಂಡಿಲ್ಲ. ಅದರಿಂದ ರನ್ನಿಂಗ್ ಅನ್ನೋದು ಇಲ್ಲ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇಷ್ಟು ಮಾತಾಡ್ತೀನಿ. ಇಷ್ಟು 3 ದಿನ ಟ್ರೈನಿಂಗ್ ಆಯಿತು. ಹಾಗೆ ನಮ್ಮ ವಿಡಿಯೋನ ನೋಡ್ತಾ ಇರೋರು, ನಮ್ಮ ಚಾನಲ್ನ ಹೊಸದಾಗಿ ಓಪನ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.